ಹಾಗಲ್ಲ ರಾಕಿ. ಪ್ಲೀಸ್ ಡ್ಯಾಡಿ, ನೀವ್ ಹೇಳ್ದೆ ಹೋದ್ರೆ ಮಮ್ಮಿ ಮತ್ತೆ ಹೊಡಿತಾಳೆ. ಹೇಳಿ. ಇನ್ನೊಂದು ಸಲ ರಾಕಿಗೆ ಹೊಡೆದ್ರೆ ನಿಮ್ಗೆ ಒದೆ ಬೀಳುತ್ತೆ. ಥ್ಯಾಂಕ್ ಯು ಡ್ಯಾಡಿ. ಲವ್ ಯು ಡ್ಯಾಡಿ. ತಗೋ ಮಾತಾಡು. ನೋಡಿ, ಮಕ್ಕಳು ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ. ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೋಡಿದ್ರು ನೋಡದೇ ಇರೋ ಥರ ಇರಬೇಕು. ಇಲ್ಲ ಅಂದ್ರೆ ರಾಕಿ ಕೇಳಿಸ್ಕೋತಿಲ್ಲ. ಓಕೆ, ಇಡ್ತೀನಿ. ಟೇಕ್ ಕೇರ್. ಅಜ್ಜಿ, ನನಗ್ ಬೇಗ ಸ್ನಾನ ಮಾಡಿಸು. ತಾತ, ನನ್ನನ್ನ ಬೇಗ ರೆಡಿ ಮಾಡು. ಮಮ್ಮಿ, ನನ್ನ ಲಂಚ್ ಬಾಕ್ಸು ವಾಟರ್ ಬಾಟಲು ಬ್ಯಾಗಲ್ಲಿಡು. ನಗ್ತಿದ್ದೀರಾ? ಮನ್ಸು ತುಂಬಾ ನಗಿ. ಎಲ್ಲ ನಿಮ್ಮಿಂದಾನೆ. ಇಲ್ಲಮ್ಮ, ನಾವು ಸುಮ್ಮನೆ ನಿಂತಿದ್ದೀವಿ. ನಾವೇನ್ ನಗ್ತಾ ಇಲ್ಲ. ಆದ್ರೂ ನಿಮ್ ಯಜಮಾನ್ರು ಒದೆ ಕೊಟ್ರೆ ನನ್ಗೇನು, ಒದೆ ಕೊಡದೆ ಹೋದ್ರೆ ನನ್ಗೇನು? ನಮ್ಗ್ಯಾಕಿದೆಲ್ಲ? ಸುಶೀಲಾ, ಮೊದ್ಲೇ ವಸು ಕೋಪದಲ್ಲಿದ್ದಾಳೆ. ನೀನ್ ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಹೋಗಿ ರಾಕಿನ್ ಬೇಗ ರೆಡಿ ಮಾಡು. ಇಲ್ಲಾಂದ್ರೆ ಮತ್ತೆ ಅಳಿಯಂದ್ರು ಫೋನ್ ಮಾಡ್ಬಿಡ್ತಾರಷ್ಟೇ. ಮಮ್ಮಿ ಕೋಪ ಮಾಡ್ಕೊಂಡ್ರೆ ಏನಂತೆ ತಾತ? ಡ್ಯಾಡಿ ಇದಾರಲ್ಲ, ಅವರೇ ಎಲ್ಲ ನೋಡ್ಕೊಂತಾರೆ. ಮಮ್ಮಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಏನ್ರಿ, ಈಗ್ಲೇ ಲೇಟ್ ಆಗಿದೆ. ನಿನ್ನ ಸ್ಕೂಲಿಗೆ ರೆಡಿ ಮಾಡ್ತೀನಿ, ನಡಿ. ನಿಧಾನ ಬಾ ರಾಕಿ, ಬಾ. ನೀನ್ ತಿನ್ನೋಕ್ ಮುಂಚೆ ಅವ್ರು ಹೇಗ್ ತಿಂತಿದಾರ ನೋಡು. ಹೋಗಿ ಕೇಕ್ ತಿನ್ಸು. ನೋಡ್ದಾದ್ಗೆ ವಾರ್ಗಿತ್ತಿರಿಬ್ರು ಕಣ್ಣಲ್ಲೇ ಮಾತಾಡ್ಕೋತಿದ್ದಾರೆ. ಅತ್ತೆ, ಕಾಫಿ ಬೇಡ. ದಿನ ಬೆಳಗ್ಗೆ ಕಾಫಿ ಕುಡಿಯೋದು ನಿಮ್ಮ ಅಭ್ಯಾಸ ಅಲ್ವಾ? ಅಂದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡ್ತೀಯಾ? ನನಗೆ ಬೇಡ ಅನ್ನೋ ಹಕ್ಕು ಕೂಡ ನನಗಿಲ್ವಾ? ಅದು ದಿನ ಕುಡಿತಿರಲ್ಲ ಅಂತ. ಇವತ್ತು ಕುಡಿಯಲ್ಲ ಅಂತ ಹೇಳ್ತಿದ್ದೀನಲ್ಲ. ಯಾಕೆ? ಕಾಫಿ ಕುಡಿದಿದ್ರೆ ನಾನು ಸತ್ತೋಗ್ಬಿಡ್ತೀನ? ಸಾರಿ ಅತ್ತೆ. ಪಾವನಿ, ಆ ಕಾಫಿ ಕೊಡು. ನೀನು ಹೋಗಿ ಮಕ್ಕಳನ್ನ ರೆಡಿ ಮಾಡು. ಜಯಂತಿ, ಕಾಫಿ ತಗೋ. ನನಗೆ ಯಾಕೆ ಕುಡಿಬೇಕು ಅನ್ನಿಸ್ತಿಲ್ಲ. ಯಾಕೆ? ನನ್ನ ತಲೆ ನೋವ್ತಾ ಇದೆ. ಕಾಫಿ ಕುಡಿದ್ರೆ ಕಡಿಮೆ ಆಗುತ್ತೆ ಜಯಂತಿ, ತಗೋ. ಬೇಡ ಅಂತ ಹೇಳ್ತಿದ್ದೀನಲ್ರಿ. ಕಾರಣ ಹೇಳ್ಬಾರ್ದಾ? ಬೆಳಗ್ಗೆ ಯಾಕ್ರೆ ನನ್ನ ಸತಾಯಿಸ್ತಾ ಇದ್ದೀರಾ? ಆ ಮಾತು ನಾನು ನಿನ್ನ ಕೇಳಬೇಕು. ವರ್ಷಗಳ ಹಿಂದೆ ನಾನು ನಿನ್ನ ಕೈ ಹಿಡಿದೆ. ಆ ಕ್ಷಣದಲ್ಲಿ
ನನಗೆಷ್ಟು ಧೈರ್ಯ ಬಂತು ಗೊತ್ತಾ? ಜೀವನದಲ್ಲಿ ನಾನೇನೇನು ಸಾಧಿಸ್ಬೇಕು ಅನ್ಕೊಂಡಿದ್ನೋ ನಿನ್ನ ಜೊತೆಯಲ್ಲಿ, ನಿನ್ನ ಸಮಕ್ಷಮದಲ್ಲಿ ಅದನ್ನೆಲ್ಲ ಸಾಧಿಸ್ಬಿಟ್ಟೆ. ನೋಡು ಜಯಂತಿ, ನೀನು ಒಳ್ಳೆ ಹೆಂಡತಿ, ಒಳ್ಳೆ ಸ್ನೇಹಿತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ತಾಯಿ. ಎಷ್ಟು ಒಳ್ಳೆ ತಾಯಿ ಅಂದ್ರೆ, ಪಾವನಿ ನಮ್ಮ ಮನೆ ಕಾಲಿಟ್ಟಾಗ ಸೊಸೆ ನಮ್ಮ ಮಗಳ ಥರ ನೋಡ್ಕೊಂಡೆ. ಪಾವನಿ ಜೊತೆ ಇದಕ್ಕೆ ಮುಂಚೆ ಹೇಗಿದ್ದೆ, ಈಗ ಯಾಕೆ ಹೀಗೆ ನಡ್ಕೋತಿದ್ಯಾ? ಪಾವನಿ ಮೊದ್ಲಿನ ಥರ ಇಲ್ಲ ರೀ, ಬದಲಾಗಿದ್ದಾಳೆ. ಬದಲಾಗಿರೋದು ಪಾವನಿ ಅಲ್ಲ ಜಯಂತಿ, ನೀನು. ಮಗಳು ತಪ್ಪು ಮಾಡಿದಾಗ ಬೈಬೋದು, ಸೊಸೆ ತಪ್ಪು ಮಾಡಿದಾಗ ಬೈಬಾರ್ದು. ಯಾವ ತಪ್ಪನ್ನು ಮಾಡದೇ ಇರೋ ಪಾವನಿನ ನೀನು ಕಾರಣ ಇಲ್ಲದೆ ಬೈತಿದ್ಯಾ. ಕೋಪದಲ್ಲಿ ಪಾವನಿಗೆ ನೋವು ಕೊಡ್ತಿದ್ಯಾ. ನೀನು ಹೀಗೆ ನಡ್ಕೋತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಜಯಂತಿ. ಅವಳು ಮಾಡೋದೆಲ್ಲ ಚೆನ್ನಾಗಿದ್ಯಾ? ಅವಳು ನಡ್ಕೋತಿರೋ ರೀತಿನೇ ಇಷ್ಟ ಆಗ್ತಿಲ್ಲ ನನಗೆ. ಅದೇ ನಾನು ಕೇಳ್ತಿರೋದು ಜಯಂತಿ. ಇದಕ್ಕೆ ಮುಂಚೆ ಇಷ್ಟ ಆಗಿದ್ದ ಪಾವನಿ ಇವಾಗ ಯಾಕೆ ಇಷ್ಟ ಆಗ್ತಿಲ್ಲ? ಇವಾಗ ಮುಂಚಿನ ಥರ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಅದು ನಿನ್ನ ಭ್ರಮೆ ಜಯಂತಿ. ಅವಶ್ಯಕತೆ ಇಲ್ಲದೆ ಅಪಾರ್ಥ ಮಾಡ್ಕೊತಾ ಇದೆಯಾ. ನೋಡು ಜಯಂತಿ, ಹೆಣ್ಮಕ್ಳ ಜೀವನದ ಬಗ್ಗೆ ಹೆಣ್ಣಾಗಿರೋ ನಿನಗೆ ನಾನು ಹೇಳೋದೇನೂ ಬೇಕಾಗಿಲ್ಲ. ಅಪ್ಪ ಅಮ್ಮ ನೆರೆ ಹೊರೆಯವ್ರನ್ನ ಎಲ್ಲರನ್ನೂ ಬಿಟ್ಟು ಮದುವೆ ಆದಮೇಲೆ ಸೊಸೆಯಾಗಿ ಹೊಸ ಮನೆಗೆ ಬರ್ತಾಳೆ. ಆವತ್ತಿನಿಂದ ಆ ಮನೆ, ಅಲ್ಲಿರೋ ಜನನೇ ತನ್ನ ಜೀವನ ಅನ್ಕೊಂತಾಳೆ. ನೀನು ಅದೇ ಥರ ಬಂದವಳು, ಪಾವನಿನೂ ಹಾಗೆ ಬಂದವಳು. ನಾಳೆ ನಮಗೆ ಬರೋ ಸೊಸೆದಿರಿಬ್ರು ಅವ್ರ ಮುಂದೆ ನೀನು ಮಂಕಾಗ್ಬಿಟ್ರೆ ನನ್ನಿಂದ ನೋಡಕ್ಕಾಗಲ್ಲ ಜಯಂತಿ. ನಾನು ಯಾವತ್ತೂ ತಲೆ ಎತ್ತೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ನಿನ್ನಿಂದ ನನಗೆ ಸಂತೋಷ ಮತ್ತೆ ಗೆಲುವು ಮಾತ್ರ ಸಿಕ್ಕಿದೆ. ಹೊಸದಾಗಿ ಅವಮಾನನ ಬರೋ ಥರ ಮಾಡಬೇಡ. ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ರೆ ನನ್ನ ಹತ್ರ ಹೇಳು. ಮಕ್ಕಳು ಹುಟ್ಟೋಕ್ ಮುಂಚೆ ಮನ್ಸು ಬಿಚ್ಚಿ ಮಾತಾಡ್ತಿದ್ದವಳು ಸೊಸೆಯರ್ ಬರೋ ಕಾಲಕ್ಕೆ ಮನ್ಸಿನ ಮೇಲೆ ಮುಸ್ಕೆ. ಏನ್ರಿ, ನಿನ್ನೆ ಮಕ್ಕಳು ಹುಟ್ಟಿದಬ್ಬ ತುಂಬಾ ಚೆನ್ನಾಗಿ ನಡೀತಲ್ವಾ ರೀ? ಹೌದು, ತುಂಬಾ ದಿನ ಆಗಿತ್ತು. ಅಷ್ಟೊಂದು ಖುಷಿಯಾಗಿ. ಇಷ್ಟಕ್ಕೂ ಅಲ್ಲಿ ಸಂತೋಷನೇ ಮನೆ ಮಾಡಿತ್ತು ರೀ. ಅಷ್ಟು ದೊಡ್ಡ ಮನೆ, ಅಷ್ಟು ದೊಡ್ಡ ಮನ್ಸಿರೋ ಜನ, ಆ ವಾತಾವರಣ, ಸ್ವಲ್ಪ ಹೊತ್ತು ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಾಗಿತ್ತು. ಮದ್ವೆ ಆದ್ಮೇಲೆ ನಮ್ ವಸುನು ಆ ಸಂತೋಷದ ಪ್ರಪಂಚಕ್ಕೆ ಹೋಗಿರ್ತಾಳೆ. ಆವಾಗ ಈ ಚಿಕ್ಕ ಮನೆ ನಾವಿಬ್ರು ನೆನ್ಪಿರ್ತೀವೋ ಇಲ್ವೋ? ಬೆಳಗಾದ್ರೆ ಸಾಕು, ಶುರು ಮಾಡ್ಬಿಡ್ತೀರಾ ಅಲ್ವಾ? ನಿನ್ನ ಹೊಸ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ವಮ್ಮ. ಈ ಹಳೆ ಜೀವನಕ್ಕಿಂತ ಅದು 1000 ಪಾಲು ಮೇಲು ಅಂತ ಹೇಳ್ತಿದೀವಿ. ಈ ವೀಣೆನ ಇಲ್ಲಿ ಮೀಟಿದ್ರು ಅಲ್ಲಿ ಮೀಟಿದ್ರು ಒಂದೇ ಸ್ವರ ಬರದಮ್ಮ. ಸ್ವರ ಏನು ಬದಲಾಗಲ್ಲ. ಸರಿಯಾದ ವಿದ್ವಾಂಸನ ಕೈಯಲ್ಲಿ ವೀಣೆಯಿಂದ 7 ಸ್ವರನೂ ಹೊರಡುತ್ತೆ ವಸು. ವಿದ್ವಾಂಸ ಆಗ್ಬೇಕು ಅನ್ಕೊಂಡವನ ಕೈಯಲ್ಲಿ ಬರೀ ಅಪಸ್ವರ ಮಾತ್ರ ಹೊರಡುತ್ತೆ ವಸು. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ದುರಾದೃಷ್ಟವಂತ ನಿನ್ ಜೀವನದಲ್ಲಿ ಅಪಸ್ವರ ಮೂಡಿಸ್ಬಿಟ್ಟು ಹೋದ.
ನಿನ್ನ ಅರ್ಥ ಮಾಡ್ಕೊಂಡಿರೋ ಅದೃಷ್ಟವಂತ ನಿನ್ ಜೀವನದಲ್ಲಿ 7 ಸ್ವರ ಓವರ್ ಆಗ್ತಿಲ್ವಾ? ಏನೋ ಫ್ಲೋಲ್ ಬಂತು ಬಿಡಮ್ಮ, ಅಷ್ಟೇ ಕೂಲಾಗಿರು. ಹೌದು, ಕೇಳೋದೇ ಮರ್ತೋಗಿದೆ. ಮಕ್ಳಿಗೆ ಏನ್ ಗಿಫ್ಟ್ ಕೊಟ್ರಿ? ಅದನ್ನ ವಸುನೇ ಕೇಳು. ಏನ್ ಗಿಫ್ಟ್ ಕೊಟ್ಟೆ ವಸು? ಇದು ನನ್ ಗಿಫ್ಟ್. ಇದು ನನ್ ಗಿಫ್ಟ್. ಇದು ನಂದು. ನನ್ ಗಿಫ್ಟ್. ಇದು ನಂದು. ಇದು ನಂದು. ಇದು ನನ್ ಗಿಫ್ಟ್. ಇದು ನಂದು. ಇದು ನಂದು. ಅನು, ಕೀರ್ತಿ, ನಿನ್ನೆವರೆಗೂ ಚೆನ್ನಾಗೇ ಇದ್ರಿ, ಈಗ ಮತ್ತೆ ಜಗಳ ಮಾಡ್ತಾ ಇದ್ದೀರಾ? ನೋಡು ಡ್ಯಾಡಿ, ಕೀರ್ತಿ ನನ್ ಗಿಫ್ಟ್ ಕಿತ್ಕೊತಿದ್ದಾಳೆ. ಇದು ನನ್ ಗಿಫ್ಟ್ ಅಲ್ವಾ ಡ್ಯಾಡಿ? ಓಕೆ, ನಾನು ನಿಮಗೇನು ಹೇಳಿದ್ದೆ? ಶೇರಿಂಗ್ ಇಸ್ ಕರೆಕ್ಟ್. ಸೊ ಅದು ನನಗೆ ಕೊಡಿ. ಈಗ ನೀವು ಹೋಗಿ ಆಟ ಆಡಿ. ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯ ವಸು. ಮಕ್ಳಿಗ್ ಮಾತ್ರ ಅಲ್ಲ, ಅಬ್ಬಿ ಅವ್ರಿಗೂ ಅದಿಷ್ಟ ಆಗುತ್ತೆ. ಮತ್ತೆ ವಸು ಸೆಲೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ವಸು ಏನಾದ್ರೂ ಗಿಫ್ಟ್ ಕೊಟ್ರೆ ಅದು ಮನಸ್ಸಿಗೆ ಹತ್ರ ಆಗ್ಬಿಡುತ್ತೆ. ವಸು ಮನ್ಸ್ ಮಾಡಿದ್ರೆ ಯಾರ್ ಮನ್ಸಲ್ ಬೇಕಾದ್ರೂ ಮನೆ ಮಾಡ್ಕೊಬಿಡ್ತಾಳೆ. ಅಮ್ಮ ಸುಮ್ನಿರ್ತೀಯಾ? ಸಂದರ್ಭ ಸಿಕ್ಕಿದ್ರೆ ಸಾಕು ಸಿದ್ಧಾಂತ ಶುರು ಮಾಡ್ಬಿಡ್ತೀಯ. ಅದು ಸಿದ್ಧಾಂತ ಅಲ್ಲಮ್ಮ, ಸತ್ಯ. ಹೋಗಿ ಅಪ್ಪ ನೀವು. ಮಮ್ಮಿ ಮಮ್ಮಿ, ಏನ್ ರಾಕಿ? ಹೋಗೋಣ ಮಮ್ಮಿ. ಎಲ್ಲಿಗೆ? ಡ್ಯಾಡಿ ಮನೆ. ಅದಕ್ಕಿನ್ನೂ ಟೈಮ್ ಇದೆ. ಎಷ್ಟ್ ಟೈಮ್ ಆಗುತ್ತೆ ತಾತ? 1 ವಾರ 10 ದಿನ ಆಗುತ್ತೆ. ಅಷ್ಟು ದಿನ ಯಾಕಜ್ಜಿ? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ಇಷ್ಟು ಬೇಗ ಈ ಮನೆ ಬೋರ್ ಆಗೋಯ್ತಾರ ಆಕಿ? ಅಲ್ಲಿಗೆ ಹೋದ್ಮೇಲೆ ನಮ್ಮನ್ ಮರ್ತ್ಬಿಡೋ ತರ ಕಾಣ್ತಿದ್ಯಲ್ಲ. ಯಾಕೆ ಮರೆಯಲ್ಲಿ ತಾತ? ನೀವು ಆ ಮನೆಗ್ ಬನ್ನಿ. ಹಾ, ಡ್ಯಾಡಿ ತುಂಬಾ ಒಳ್ಳೆಯವರು. ನಾವೆಲ್ಲರೂ ಒಂದೇ ಮನೇಲಿ ಇರ್ಬೋದು. ಅಂತ ಟೈಮ್ ಬಂದ್ರೆ ಹಾಗೆ ಮಾಡೋಣ. ಅಲ್ಲಿವರೆಗೂ ತಡ್ಕೊ. ಈಗ ಹೋಗಿ ಆಟಾಡು. ಸರಿ ಅಜ್ಜಿ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಬೇಬಿ. ಏನು ಬೆಳಗ್ಗೆನೆ ಬಂದಿದೆಯಲ್ಲ? ಮೊನ್ನೆ ಒಂದು ಈವೆಂಟ್ ಒಪ್ಕೊಂಡಿದ್ವಲ್ಲ ಸರ್, ಡೇಟ್ ಹತ್ರ ಬಂತು, ಕೆಲಸ ಬೇಗ ಆಗಬೇಕು. ಆಗ್ತಾ ಇದೆಯಲ್ಲ? ಎಲ್ಲ ಆಯಿತು ಸರ್, ಫ್ಲವರ್ಸ್ ಒಂದೊಂದು ತರಿಸ್ಬೇಕಷ್ಟೇ. ಆ ವಿಷಯನ ಮೂರ್ತಿಯವ್ರಿಗೆ ಹೇಳಿಲ್ವಾ? ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಸರ್, ಅವ್ರ ನರ್ಸರಿಯಲ್ಲಿ ಅಂಥ ಹೂವು ಇಲ್ವಂತೆ, ಬೇರೆ ನರ್ಸರಿಯಲ್ಲಿ ತೋರಿಸ್ತೀವಿ ಅಂದರು. ಇವತ್ತಲ್ಲಿಗೆ ಹೋಗಿ ಬರೋಣ ಅಂತ ಸರ್. ಸರಿ, ಒಂದ್ಸಲ ಫೋನ್ ಮಾಡಿಕೊಡು. ಟೇರಿ. ಹಲೋ. ಹಲೋ ಅಭಿ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂಕಲ್. ಇವೆಂಟ್ ಡೇಟ್ ಹತ್ರ ಬರ್ತಾ ಇದೆ, ಸ್ವಲ್ಪ ಫ್ಲವರ್ಸ್ ಬೇಕಿತ್ತು. ಬೇರೆ ನರ್ಸರಿಲಿ ತೋರಿಸ್ತೀನಿ ಅಂತ ಬೇಬಿ ಅವ್ರಿಗೆ ಹೇಳಿದ್ದೆ ಅಭಿ. ಇವತ್ತೇ ನರ್ಸರಿಗೆ ಹೋಗಿ ಬರೋಣವಾ? ಆಯ್ತು ಅಭಿ, ನಾನು ಈಗಲೇ ಹೊರಡ್ತೀನಿ. ನೀವು ರಾಜಾಜಿನಗರ ಹತ್ರ ವೇಟ್ ಮಾಡ್ತೀರಿ, ಅಲ್ಲಿಂದ ಒಟ್ಟಿಗೆ ಹೋಗೋಣ. ನಾನು ರೆಡಿಯಾಗಿ ಬರ್ತೀನಿ ಅಂಕಲ್, ಇಡ್ತೇನೆ. ಸುಶೀಲಾ, ಸುಶೀಲಾ. ಬರ್ತಾ ಇದ್ದೀನ್ರಿ. ಹೂ ತೋರ್ಸಕ್ ಹೋಗ್ಬೇಕು. ನಮ್ ನರ್ಸರಿಗೆ ಅಲ್ವಾ? ಅಲ್ಲ, ನಮ್ ಹತ್ರ ಆ ತರದ ಹೂವಿಲ್ಲ, ಬೇರೆ ನರ್ಸರಿಲಿ ತೋರಿಸ್ತೀನಿ ಅಂತ ಹೇಳಿದೀನಿ. ನಾವು ಕೂಡ ಹೂವಿನ ಗಿಡ ಬೆಳೆಸಿದ್ರೆ ಒಳ್ಳೇದಲ್ವಾ? ಬೇರೆ ನರ್ಸರಿಗೆ ಹೋದ್ರೆ ಅಳಿಯಂದ್ರಿಗೆ ಖರ್ಚು ಜಾಸ್ತಿ ಆಗಲ್ವಾ? ಹಾಗಂತ ಇವಾಗ್ಲೇ ಗಿಡ ನೆಟ್ಟು ಹೂ ಕಿತ್ಕೊಡಕ್ ಆಗಲ್ವಲ್ಲ? ಹಾಗಲ್ಲ ರೀ, ನಮ್ ನರ್ಸರಿಲಾದ್ರೆ ಅಳಿಯಂದ್ರಿಗೆ ಅಷ್ಟೋ ಇಷ್ಟೋ ಉಳಿಯುತ್ತೆ, ಸಂಪಾದನೆನೂ ಜಾಸ್ತಿ ಆಗುತ್ತಲ್ವಾ? ಗಂಡನ್ ಸಂಪಾದನೆ ಯೋಚಿಸೋದ್ ಬಿಟ್ಟು ಅಳಿಯಂದ್ರ ಸಂಪಾದನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಭಿ ವೇಟ್ ಮಾಡ್ತಿರ್ತಾರೆ, ಬೇಗ ಕಾರ್ಕಿ ತಗೊಂಡ್ ಬಾ. ಸರಿ ರೀ. ಚಳಿನೂ ಆಗ್ತಿದೆ ಅನ್ಸುತ್ತೆ. ಯಾವ ಸೀಮೆ ಚಳಿ? ಅಯ್ಯೋ, ಕೆಮ್ತಾ ಇದ್ದೀರಲ್ಲ. ನಾನ್ ಯಾವಾಗ ಕೆಮ್ದೆ ಸುಶೀಲಾ? ನೀವೀಗ್ಲೇ ಜ್ವರದ ಮಾತ್ರೆ ತಗೊಂಡು ಕಂಬಳಿ ಹೊತ್ಕೊಂಡು ಮಲ್ಕೋಬೇಕು. ಚೆನ್ನಾಗಿರೋನ ಪೇಷಂಟ್ ಯಾಕೆ ಮಾಡ್ತಿದ್ಯಾ ನೀನು? ನೀವು ಹೋಗ್ಲಿಲ್ಲ ಅಂದ್ರೆ ತಾನೇ ನಿಮ್ ಬದ್ಲು ವಸು ಹೋಗೋದು. ನೀನ್ ಏನ್ ಮಾತಾಡ್ತಿದ್ಯಾ ಸುಶೀಲಾ? ನಂಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಮನ್ನ ಅಮಾಯಕ ಚಕ್ರವರ್ತಿ ಅನ್ನೋದು. ಇನ್ನೂ ಅರ್ಥ ಆಗ್ಲಿಲ್ವಾ? ಒಂಚೂರು ಅರ್ಥ ಆಗ್ತಿಲ್ಲ. ಅಯ್ಯೋ, ಅಳಿಯಂದ್ರ ಜೊತೆ ನರ್ಸರಿಗೆ ನೀವ್ ಹೋದ್ರೆ ಏನ್ ಲಾಭ? ಹೂ ಕೊಡ್ಸ್ತಿರೋದು ಅಳಿಯಂದ್ರಿಗೆ ಆಗಿರೋದ್ರಿಂದ ಕಮಿಷನ್ನು ಬರಲ್ಲ. ಅದೇ ವಸು ಹೋದ್ರೆ ಏನ್ ಲಾಭ? ಅವಳು ಹೇಗ್ ಕಮಿಷನ್ ಕೇಳಕ್ಕಾಗತ್ತೆ? ಅಯ್ಯೋ, ಇನ್ನು ಕಮಿಷನ್ ಅಲ್ಲೇ ಇದ್ದೀರಲ್ಲ ನೀವು, ದೊಡ್ಡ ಟ್ಯೂಬ್ಲೈಟ್. ಅಭಿಯವ್ರ ಜೊತೆ ವಸು ಹೋದ್ರೆ ಇಬ್ರು ಮಧ್ಯನೂ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮದ್ವೆಗ್ ಮುಂಚೆ ಈ ತರ ಸೇರೋದ್ರಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಇನ್ನೂ ಹತ್ರ ಆಗ್ತಾರೆ. ಮದ್ವೆ ಆದ್ಮೇಲೆ ಯಾವ ಹಿಂಜರಿಕೆನೂ ಇರಲ್ಲ. ಇವಾಗ ಅರ್ಥ ಆಯ್ತು. ಆದ್ರೆ ವಸು ಹೋಗಕ್ ಒಪ್ಕೋತಾಳೆ ಅಂತ್ಯಾ? ವಸುನ ನಾನು ಒಪ್ಪಿಸ್ತೀನಿ ಬಿಡಿ, ನೀವು ಜ್ವರ ಬಂದಿರೋ ತರ ನಾಟಕ ಮಾಡಿ ಸಾಕು. ಆಯ್ತು ಕಣೆ. ಏನ್ರಿ, ವಸು ಬರ್ತಿದ್ದಾಳೆ, ಶುರು ಮಾಡಿ. ಅಮ್ಮ, ಹೇಳಿದ್ರೆ ಕೇಳ್ತೀರಾ ನೀವು? ಈ ವಯಸ್ಸಲ್ಲೂ ಇಷ್ಟು ಹಠ ಮಾಡ್ತೀರಲ್ಲ, ವಯಸ್ಸಾದ್ಮೇಲೆ ಹುರ್ಕೊಂಡು ತಿಂತೀರೇನೋ. ನಿಮ್ ಕಾಟ ತಡಿಯಕ್ ಆಗ್ತಿಲ್ಲ ನನ್ಗೆ. ಏನಾಯ್ತಮ್ಮ? ನಿಮ್ಮ ಅಪ್ಪಂಗೆ ನೀನಾದ್ರೂ ಹೇಳು ವಸು, ನನ್ ಮಾತನ್ನ ಕೇಳ್ತಾನೆ ಇಲ್ಲ. ಯಾಕಪ್ಪ ಕಂಬಳಿ ಹೊತ್ಕೊಂಡಿದ್ದೀರಾ? ತುಂಬಾ ಸೆಕೆ ಆಗ್ತಿದ್ಯಮ್ಮ. ಏನಂದ್ರಿ? ತುಂಬಾ ಚಳಿ ಆಗ್ತಿದ್ಯಮ್ಮ, ಚಳಿ ಆಗ್ತಿದೆ. ಇವಾಗೆಂತ ಚಳಿ ಅಪ್ಪ? ಚಳಿ ಜ್ವರ ಬಂದಿದೆ. ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಅಷ್ಟ್ರಲ್ಲೇ ಫೋನ್ ಬಂದ್ಬಿಡ್ತು. ಏನು? ಚಳಿ ಜ್ವರ ಫೋನ್ ಮಾಡಿ ಟೆಲಿಗ್ರಾಮ್ ಕಳ್ಸಿ ಕಾಲಿಂಗ್ ಬೆಲ್ ಮಾಡಿ ಬರುತ್ತಾ ಏನೋ?